ಡಿಯರ್ ಒಂಬಾಳೆ ಫಿಲ್ಮ್ಸ್, ಈ ವಿಡಿಯೋಗೆ ನಮ್ಮ ಸಬ್ಸ್ಕ್ರೈಬರ್ಸ್ ವೆಯ್ಟ್ ಮಾಡಿದಷ್ಟು ಯಾವ ವಿಡಿಯೋಗೂ ವೆಯ್ಟ್ ಮಾಡಿರಲ್ಲ. ನಿನ್ನೆ ನಾನು ಹೇಳ್ದಾಗಿಂದ ಅದು ಎಷ್ಟು ಕಮೆಂಟ್ಸ್ ಹಾಕಿದ್ದೀರಾ ಅಂದರೆ ಓಹ್ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ ಈ ರೇಂಜಿಗೆ ರೆಸ್ಪಾನ್ಸ್ ಇರುತ್ತೆ ಅಂತ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಲಾಟ್. ತುಂಬ ಜನ ಅದೆಷ್ಟು ಕಮೆಂಟ್ಸ್ ಹಾಕಿದ್ದೀರಾ. ಅದರಲ್ಲಿ ಮೇನ್ ಹೈಲೈಟ್ ಕಮೆಂಟ್ಸ್ ಅಂದರೆ ನಿಮಗೆ ಸ್ವಲ್ಪ ಅದು ಟೈಮ್ ಸೆನ್ಸ್ ಇಲ್ವಾ, ಟೈಮ್ ಸೆನ್ಸ್ ಫಾಲೋ ಮಾಡಲ್ವಾ ನೀವು. ವಾಟ್ಸಪ್ ಗ್ರೂಪ್ಸಲ್ಲೂ ಅಷ್ಟೇ ನಾನು ಹೇಳಿದೆ ಇವತ್ತು ಬರುತ್ತೆ ಖಂಡಿತ ಹೊಂಬಾಳೆ ಬಗ್ಗೆ ವಿಡಿಯೋ ಅಂದರೆ, ಇಲ್ಲ ಬಿಡಿ ಬ್ರೋ ನಿಮ್ಮ ಟೈಮ್ ಸೆನ್ಸ್ ಇಲ್ಲ, ನೀವು ಟೈಮ್ ಸೆನ್ಸ್ ಫಾಲೋ ಮಾಡಲ್ಲ. ನಿಮ್ಮ ಫ್ರಸ್ಟ್ರೇಷನ್ ಒಂದು ಪ್ರೀತಿ ಇದೆ, ಸಕ್ಕತ್ತಾಗಿದೆ, ಒಂಥರ ಫೀಲಿಂಗೇ ಬೇರೆ. ನೀವು ತೋರಿಸೋ ಪ್ರೀತಿ ಇದೆಯಲ್ಲ, ಪೌರಸ್ ನಿಂತ್ಕೊಂಡಿರೋದೇ ನಿಮ್ಮಿಂದ. ನನ್ನ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಹೋಗಿ ರುಬ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಏನೋಪ್ಪ ಹ್ಯಾಟ್ಸ್ ಆಫ್. ನಿಮ್ಮ ಸಪೋರ್ಟ್ಗಂತೂ ಸದಾ ಋಣಿ ಅಷ್ಟೇ. ಏನೋ ನನ್ನ ಬಿಡಿ, ಅದ್ರ ಬಗ್ಗೆ ಬೇಡ. ಇವಾಗ ಡಿಯರ್ ಒಂಬಾಳೆ ಫಿಲ್ಮ್ಸ್ ಈ ವಿಡಿಯೋಗೆ ಹೋಗ್ಬಿಡೋಣ. ಏನಪ್ಪ ಈ ವಿಡಿಯೋ ಅಂತ ನೀವು ಕೇಳಿದ್ರೆ, ನಮ್ಮ ಹೊಂಬಾಳೆ ಫಿಲ್ಮ್ಸ್ ಇದೆಯಲ್ಲ, ಅವ್ರು ತೊಗೊಂಡಿರೋಂಥ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ನಮ್ಮ ರಾಜಕುಮಾರ, ಅದಾದಮೇಲೆ KGF, ಅದಾದಮೇಲೆ KGF ಆಬ್ವಿಯಸ್ಲಿ, ಯುವರತ್ನ. ಸೊ ಇಷ್ಟು ಪ್ರಾಜೆಕ್ಟ್ಸ್ ತೊಗೊಂಡ್ರು. ರಾಜಕುಮಾರಿಗೆ 100% ಕೊಟ್ಟರು, KGF-ಗೆ 200% ಕೊಟ್ಟರು, ಇಲ್ಲ 100% ಅಂದ್ಕೊಳ್ಳಿ. ಎರಡಕ್ಕೂ ಸಕ್ಕದಾಗ 100% ಕೊಟ್ಟರು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ KGF2 ಕೊಡ್ತಾನೆ ಇದ್ದಾರೆ, ಎಷ್ಟಾಗುತ್ತೋ ಅಷ್ಟು ಕೊಡ್ತಾವ್ರೆ. ಫಸ್ಟ್ ಆಫ್ ಆಲ್ ಅದಕ್ಕಂತೂ ಅವ್ರ ಕರೇಜ್ಗೆ ಹ್ಯಾಟ್ಸ್ ಆಫ್. ಬಿಕಾಸ್ KGF2 ಅಂತ ದೊಡ್ಡ ಪ್ರಾಜೆಕ್ಟ್ ಜೊತೆ ಯುವರತ್ನ ಕೂಡ ತೊಗೊಂಡು 2 ಮೂವಿನೂ ಸಕ್ಸಸ್ಫುಲ್ ಆಗಿ ಮಾಡ್ತವ್ರೆ ಅಂದರೆ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್. ಬಿಕಾಸ್ ಅವ್ರ ಕರೇಜ್ ಅಂಥದ್ದು, ಅವ್ರ ಕರೇಜ್ಗೆ ನಾವು ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಒಂದು ಪ್ರೊಡಕ್ಷನ್ ಹೌಸ್ಗೆ 2 ಮೂವಿ ಒಂದೇ ಸಲ ತೆಗಿಬೇಕು ಅಂದರೆ 2 ದೊಡ್ಡ ಮೂವಿ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಎಂಥ ದೊಡ್ಡ ಹೆಸರಿದು. ಥರ ಕರ್ನಾಟಕದಲ್ಲೇ ಯಾವ ಮೂಲೆಗೋದು ಸದ್ದು ಮಾಡುವಂಥ ಹೆಸರು. ಅಪ್ಪು ಬಾಸ್ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ಅಪ್ಪು ಫ್ಯಾನ್ ಅಂದ್ಬಿಟ್ರೆ ನಿಮ್ಮ ತಂಟೆಗೆ ಯಾವನೂ ಬರಲ್ಲ. ಆ ಥರ ಹೆಸರಿದೆ, ಆ ಥರ ಬ್ರ್ಯಾಂಡ್ ವ್ಯಾಲ್ಯೂ ಇದೆ. ಅಂಥ ಹೆಸರು ಇಟ್ಕೊಂಡು ಒಂದು ಮೂವಿ KGF2, ಇಡೀ ಇಂಡಿಯಾ ಕಾತುರದಿಂದ ಕಾಯ್ತಾ ಇರೋವಂಥ ಮೂವಿ. ಅಂಥ ಹೆಸರು, ಅಂಥ ಹವಾ, ಅಂಥ ಕ್ರೇಜ್ ಇರೋವಂತಹ ಮೂವಿ ಜೊತೆ ವರ್ಕ್ ಮಾಡ್ತವ್ರೆ ಅಂದರೆ 2 ಮೂವಿ ಜೊತೆಯಲ್ಲಿ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್. ಒಪ್ಕೊತೀನಿ ಸರ್, ನೀವಂತೂ ತುಂಬ ಕಷ್ಟಪಡ್ತಾ ಇದ್ದೀರಾ. ನಿಮ್ಮ ಕಷ್ಟಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ, ಸಿಗುತ್ತೆ. ಅವೆಲ್ಲ ಪದಗಳು ಬೇಡ, ಸಿಗುತ್ತಷ್ಟೆ, ಅದರಲ್ಲಿ ಡೌಟುಗಳೇ ಇಲ್ಲ. ಬಟ್ ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಫಸ್ಟ್ ಆಫ್ ಆಲ್ ನೀವು ವಿಡಿಯೋ ನೋಡ್ತಾ ಇದ್ರೆ ಬೇಡ, ನೀವು ಖಂಡಿತ ನೋಡ್ತೀರಾ. ಬಿಕಾಸ್ ಯೂಟ್ಯೂಬ್ ಈಸ್ ನಾಟ್ ಅ ಸ್ಮಾಲ್ ಪ್ಲಾಟ್ಫಾರ್ಮ್. ಆ್ಯಂಡ್ ನಿಮ್ಮ ಹೆಸರು ಹಾಕೊಂಡು ವಿಡಿಯೋ ಮಾಡ್ತಿರೋದನ್ನು ಖಂಡಿತ ನೀವು ನೋಡ್ತೀರಾ. ಫಸ್ಟ್ ಆಫ್ ಆಲ್ ನೀವು ಬೇಜಾರು ಮಾಡ್ಕೊಬೇಡಿ. ನಾನು ಒಬ್ಬ ಅಪ್ಪು ಬಾಸ್ ಫ್ಯಾನಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ, ಒಬ್ಬ ಫ್ಯಾನ್ ಫೀಲಿಂಗಿಂದ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಈ ಚಾನಲಲ್ಲಿ. ಸೊ ತುಂಬ ಜನಕ್ಕೆ ಅನಿಸಿರೋದು ನಾನು ಬಂದು ಮಾತಾಡ್ತಾ ಇದ್ದೀನಿ. ನನಗೊಬ್ಬನಿಗೆ ಅನಿಸಿರೋದು ಮಾತ್ರ ಮಾತಾಡ್ತಾ ಇಲ್ಲ. ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಹೋಗ್ಬಿಡಿ, ಅಷ್ಟೇ ಸಾಕು. ಸೊ ನಾನೇನಿಲ್ಲಿ ಕೆಟ್ಟದಾಗೇನು ಮಾತಾಡ್ತಾ ಇಲ್ಲ. ನಿಮ್ಮ ಅನುಬಂಧ ಏನಿದೆ, ನಿಮ್ಮ ರಿಲೇಷನ್ಶಿಪ್ ಏನಿದೆ ಅಷ್ಟಲ್ಲೇ ನಾನು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಐ ಥಿಂಕ್ ಅಪ್ಪು ಬಾಸ್ ಫ್ಯಾನಾಗಿ ನನಗೆ ಗ್ರೈಟ್ ಇದೆ ಇದೆಲ್ಲ ಮಾತಾಡೋಕ್ಕೆ. ಸೊ ನಮ್ಮ ಯುವರತ್ನ ಮೂವಿ ಏನಿದೆ, ಫಸ್ಟಿಂದ ಲಾಂಚ್ ಆದಾಗಿಂದ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಕಾಯ್ತಾ ಇರೋದೇನೆಂದರೆ, ನೀವು ಅಂದ್ಕೊಂಡಿರ್ಬೋದು ಟೀಸರು ಟ್ರೇಲರು ಎಲ್ಲ ಇದೆ ಕಾಯ್ತಾ ಇದ್ದೀವಿ, ಓಕೆ ಒಪ್ಕೊತೀವಿ. ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ, ಎಷ್ಟಂತ ನಾವು ಒಬ್ಬರೇ ಮಾಡೋದು, ಎಷ್ಟಂತ ನಾವೇ ಮಾಡ್ಕೊಂಡು ನಾವೇ ಎಷ್ಟಂತ ರೆಕಾರ್ಡ್ಸ್ ಹೊಡೆಯೋದು. ಬಿಕಾಸ್ ಆನ್ಲೈನಲ್ಲಿ ಬಂದಾಗ 50% ಇಸ್ ಫ್ಯಾನ್ಸ್ ಜಾಬ್, 50% ಇಸ್ ಪ್ರೊಡಕ್ಷನ್ ಜಾಬ್. ನೀವು ನಿಮ್ಮ ಕಡೆಯಿಂದ 50% ಹಾಕಿದ್ರೆ ನಮ್ಮ ಕಡೆಯಿಂದ 50% ಬಂದಾಗ ಇಟ್ ವಿಲ್ ಕೊಲೈಡ್ ಆ್ಯಂಡ್ ಮೇಕ್ ಸಮಥಿಂಗ್. ಒಂದು ಎಕ್ಸ್ಪ್ಲೋಷನ್ ಆಗಬೇಕು ಅಂದರೆ ಕೊಲೈಡ್ ಆಗಬೇಕು, ಚಪ್ಪಾಳೆ ಬರಬೇಕು ಅಂದರೆ 2 ಕೈ ತಟ್ಟಬೇಕು. ನಾವು ಒಂದೇ ಕೈಯಲ್ಲಿ ತಟ್ಟಿದ್ರೆ ಆಗಲ್ಲ ಸರ್. ನೀವು ಪ್ರಮೋಷನ್ ಮಾಡಿ. ಬಿಕಾಸ್ ಈ ಥರ ಮಾತಾಡಬಾರ್ದು. ಬಟ್ ಬರ್ತದೆ ಮಾತುಗಳು, ಬರ್ತಾ ಇರೋದ್ರಿಂದ ನಾನು ಮಾತಾಡೋದ್ರಲ್ಲಿ ಏನೂ ತಪ್ಪಿರಲ್ಲ. ನೀವು KGF2 ತೋರಿಸಿರೋ ಕಾಳಜಿ ನಮ್ಮ ಯುವರತ್ನ ತೋರಿಸ್ತಾ ಇಲ್ಲ. ಈ ಮಾತುಗಳು ತುಂಬ ಬರ್ತದೆ ಇತ್ತೀಚೆಗೆ. ನೀವು ಗಮನಿಸಿಲ್ಲ ನನಗಂತೂ ಗೊತ್ತಿಲ್ಲ, ನಮಗೂ ಹರ್ಟ್ ಆಗುತ್ತೆ ಸರ್. ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಈ ಥರ ಮಾತಾಡ್ತಾರೆ, ನಮಗೂ ಹರ್ಟ್ ಆಗುತ್ತೆ. ಅದಕ್ಕೆ ಮಾತಾಡ್ತೀರಾ ನೀವು. ಅವ್ರು KGF2 ಅಂದರೆ ದೊಡ್ಡ ಮೂವಿ, ಆಬ್ವಿಯಸ್ ಅದಕ್ಕೆ ಅಟೆನ್ಷನ್ ಕೊಡಬೇಕು. ಸೊ ನೀವು ಯುವರತ್ನಾಗ ಹಿಂಗೆ ಕೊಡ್ತಾ ಇಲ್ಲ ಅಂತ ಮಾತಾಡೋದು ತುಂಬ ತಪ್ಪಾಗುತ್ತೆ ಅಂತ ನಾವು ಹೇಳ್ಬೋದು ಸರ್. ಬಟ್ ಒಬ್ಬ ಅಪ್ಪು ಬಾಸ್ ಫ್ಯಾನ್ ಪರ್ಸ್ಪೆಕ್ಟಿವನ್ನು ನೋಡಿದಾಗ ಕರೆಕ್ಟ್ ಅನ್ಸುತ್ತೆ. ನೀವು ಅಲ್ಲಿ ಮಾಡ್ತಾ ಇರೋ ಪ್ರಮೋಷನ್ ಅರ್ಧನೂ ನಮ್ಮ ಮೂವಿಗೆ ಮಾಡ್ತಾ ಇಲ್ವಲ್ಲ ಸರ್. ಮಾಡಿ ಸರ್, ಏನಾಗಲ್ಲ ಸರ್. ನೀವು ಮೂವಿ ತೆಗಿಯೋದು ನಿಮ್ಮ ಜವಾಬ್ದಾರಿ, ನಾನು ಒಪ್ಕೊತೀನಿ. ರಿಲೀಸ್ ಮಾಡೋವರೆಗೂ ನಿಮ್ಮದೇ ಜವಾಬ್ದಾರಿ, ಒಪ್ಕೊತೀನಿ. ರಿಲೀಸ್ ಮಾಡಿದ್ಮೇಲೆ ನಮ್ಮದು ಸರ್ ಜವಾಬ್ದಾರಿ, ಏನಂತೀರಾ? ಅದಾದಮೇಲೆ ನಿಮ್ಮ ಕತೆ ಮುಗೀತು ಸರ್, ನಮ್ಮದೇ ಸರ್. ನಾವು ಪ್ರಮೋಷನ್ ಮಾಡೋದು ನೆಕ್ಸ್ಟ್ ಲೆವೆಲ್ ಇರುತ್ತೆ, ನೀವು ಯೋಚನೆ ಕೂಡ ಮಾಡಿರಲ್ಲ. ಆ ರೇಂಜಿಗೆ ಪ್ರಿಪ್ರೇಷನ್ಸ್ ಇದೆ. ನಾನು ಎಲ್ಲ ಫ್ಯಾನ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಬಿಕಾಸ್ ನಮ್ಮ ಪವರ್ಸ್ ಮೀನಿಂಗೇ ಅದು ಯೂನಿಟಿ.
ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ. ನಾವು ಅಪ್ಪು ಫ್ಯಾನ್ಸ್ ಏನಿದ್ದಾರೆ ಎಲ್ಲ ಒಂದು ಕಡೆ ಸೇರಬೇಕು ಅನ್ನೋದೇ ನನ್ನ ಫೈನಲ್ ಡೆಸ್ಟಿನೇಷನ್. ದಟ್ ಈಸ್ ಮೈ ಗೋಲ್. ಅದರಿಂದ ಎಲ್ಲ ಸೋಷಿಯಲ್ ಜೊತೆ ಮಾತಾಡ್ತಾ ಇದ್ದೀನಿ, ಎಲ್ಲರೂ ಮಾತಾಡ್ತಾರೆ ನನ್ನ ಜೊತೆ. ಎಲ್ಲರೂ ಹೇಳೋದೇನೆಂದರೆ, ಬ್ರೋ ನಾವು ಪ್ಲ್ಯಾನ್ ಮಾಡಿರೋದು ಇದೆಯಲ್ಲ ಬ್ರೋ, ಯಾರೂ ಮಾಡಿಲ್ಲ ಬ್ರೋ, ಯಾರಂದರೆ ಯಾರೂ ಮಾಡಿಲ್ಲ ಬ್ರೋ, ರಿಲೀಸ್ ಆಗಲಿ ತೋರಿಸ್ತೀವಿ. ಇದು ಸರ್ ಅವರಿಂದ ಬರ್ತಾರೋ ಮಾತುಗಳು. ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಪಾಪ ಅವರು, ಬಿಡಿ ಸರ್ ದುಡ್ಡು ಬೇಡ ಹೋಗಲಿ, ಅವ್ರು ಮಾಡ್ತಾ ಇರೋದ್ರಿಂದ ಪ್ರೀತಿಯಿಂದ ಫ್ಯಾನಿಸಮಿಂದ ಅವ್ರು ಮಾಡ್ತಾ ಇದ್ದಾರೆ ಸರ್. ಬಟ್ ಆನ್ಲೈನಲ್ಲಿ ಬಂದಾಗ ನಾವು ಮಾಡೋಕ್ಕಾಗಲ್ಲ. ಬಿಕಾಸ್ ಟ್ರೇಲರ್ ಬಂದು ನಮ್ಮ ಚಾನಲ್ ರಿಲೀಸ್ ಆಗ್ತಾ ಇಲ್ಲ, ಅದು ನಿಮ್ಮ ಚಾನಲಲ್ಲೇ ರಿಲೀಸ್ ಆಗ್ತಾ ಇರೋದು. ಪ್ರಮೋಷನ್ ಅಂತ ಬಂದಾಗ ದ ಮ್ಯಾಕ್ಸಿಮಮ್ ವಿ ಕ್ಯಾನ್ ಡೂ ಇಸ್ ಫ್ಯಾನ್ ಪೇಜಸಲ್ಲಿ ಹಾಕ್ಸೋದಷ್ಟೇ. ಈ ನಡುವೆ ಟ್ರೋಲ್ ಪೇಜಸ್ಸು ನಮ್ಮ ಮಾತು ಕೇಳ್ತಾ ಇಲ್ಲ. ಬಿಕಾಸ್ ಟ್ರೋಲ್ ಪೇಜಸ್ ಎಷ್ಟು ಜನ ನಮ್ಮ ಫ್ಯಾನ್ಸ್ ಅಡ್ಮಿನ್ಸ್ ಇರ್ತಾರೋ ಹಾಕ್ತಾರೆ. ಬೇರೆಯವ್ರಿಗೆ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ದಿಟ್ ಈಸ್ ದೇರ್ ಪೇಜ್, ಅವ್ರ ಇಷ್ಟ. ಅದು ಹಾಕೋಕ್ಕಾಗಲ್ಲ ಅಂದಾಗ ಅವ್ರ ಇಷ್ಟ. ಇವಾಗೆಲ್ಲ ಎಲ್ಲ ಪ್ರಮೋಷನ್ಸ್ಗೆಲ್ಲ ಅಂದರೆ ಇಟ್ ಈಸ್ ಅ ಗುಡ್ ಥಿಂಗ್. ಪ್ರಮೋಷನ್ಗೆ ದುಡ್ಡು ಕೊಟ್ಬಿಟ್ಟೆ ಪೇಜಲ್ಲಿ ಹಾಕ್ಸೋದು ಏನು ಮಾಡೋಕ್ಕಾಗಲ್ಲ ಸರ್. ನಾನು ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ನಾವು ಸರಿ ಅಂತ ಹೇಳ್ತಾ ಇಲ್ಲ. ಟ್ರೋಲ್ ಪೇಜಸ್ ಅವ್ರು ಕಷ್ಟಪಡ್ಕೊಂಡು ಬೆಳೆಸಿದ್ದಾರೆ, ಅವ್ರು ದುಡ್ಡು ತೊಗೊಂಡೇ ಹಾಕ್ತಾರೆ. ವಿ ಕ್ಯಾನ್ ಡೂ ಎನಿಥಿಂಗ್. ಬಿಕಾಸ್ ಅಷ್ಟು ಕಷ್ಟಪಟ್ಟಿರೋದಕ್ಕೆ ಅವ್ರಿಗೆ ಒಬ್ವಿಯಸ್ಲಿ ದುಡ್ಡು ಕೊಟ್ಟಕ್ಕೆ ಪ್ರೋತ್ಸಾಹ ಆಗುತ್ತೆ. ಇನ್ನು ಚಾನಲ್ ಬೆಳೀತು, ಅವ್ರ ಅಕೌಂಟ್ ಎಲ್ಲ ಬೆಳೆಯುತ್ತೆ, ಪ್ರಮೋಷನ್ ಮಾಡ್ತಾರೆ. ನಾವು ಮಾಡ್ಸೋಕ್ಕಾಗಲ್ವೇ ಅವೆಲ್ಲ? ಹೆಂಗೆ ಸರ್ ಮಾಡ್ಸೋಕ್ಕಾಗುತ್ತೆ? ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಅಜೀಬ್ ಆಗ್ತೀನಿ, ಇನ್ನೊಬ್ಬ ಸ್ಟಾರ್ಟ್ ಮಾಡಿದ್ರೆ ಅವನು ಅಜೀಬ್ ಆಗ್ತಾನೆ. ನಾವು ಫ್ಯಾನ್ಸ್ ಯಾವತ್ತು ದುಡ್ಡು ಕಲೆಕ್ಷನ್ ಮಾಡಿದಾಗ ಅಜೀಬ್ ಆಗ್ತೀವಿ. ಬಟ್ ಫ್ಯಾನ್ಸ್ ಅಸೋಸಿಯೇಷನ್ ಮಾಡ್ಕೊಂಡಾಗ ಒಂದು ಅಸೋಸಿಯೇಷನ್ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಅವ್ರವ್ರ ಹುಡುಗರ ಜೊತೆ ಮಾಡಿದಾಗ ಖಂಡಿತ ಅದು ಯಾವುದೇ ರೀತಿಯ ತಪ್ಪು ಕಲ್ಪನೆ ಆಗಲ್ಲ. ಬಟ್ ನಾನು ಇವಾಗ ಬಂದ್ಬಿಟ್ಟು ನಂಗೆ ದುಡ್ಡು ಕೊಡ್ರೋ ನಾನು ಪ್ರಮೋಷನ್ ಮಾಡ್ತೀನಿ ಅಂದರೆ ತಪ್ಪಾಗ್ಬಿಡುತ್ತೆ ಸರ್, ತಪ್ಪಾಗ್ಬಿಡುತ್ತೆ, ನಿಜವಾಗ್ಲೂ ತಪ್ಪಾಗ್ಬಿಡುತ್ತೆ. ನೀವು ಮಾಡಿದ್ರೆ ಪ್ರೊಡಕ್ಷನ್ ಟೀಮ್ ಮಾಡೋರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಿಕಾಸ್ ಪ್ರೊಡಕ್ಷನ್ ಟೀಮ್ ಪ್ರಮೋಷನ್ ಇಸ್ ಅ ಪಾರ್ಟ್ ಆಫ್ ಪ್ರೊಡಕ್ಷನ್. ಪ್ರಮೋಷನ್ ಅನ್ನೋದು ಪ್ರೊಡಕ್ಷನ್ ಪಾರ್ಟ್. ನಾವೇ ಹಿಂಗೆ ಅಂದರೆ ವಿ ನಾಟ್ ಆಸ್ಕಿಂಗ್ ಯು ಟು ಡೂ ಸಮಥಿಂಗ್ ವಿಚ್ ಯು ಶುಡ್ ನಾಟ್ ಡೂ ಅಲ್ವಾ. ನೀವು ಮಾಡದಿರೋದು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಷ್ಟೇ ಸರ್. ನಾನು ಹೇಳಿದ್ದೇನೆ. ಬಿಕಾಸ್ ನೀವು ನಮ್ಮವರು, ನಿಮಗೆ ನಾನಲ್ಲ, ಯಾವ ಅಪ್ಪು ಬಾಸ್ ಫ್ಯಾನು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ ವಿಡಿಯೋಲ್ಲಿ. ದಯವಿಟ್ಟು ನೀವು ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಇದ್ಯಾವುದು ಕಾಂಟ್ರವರ್ಸಿ ಆಗಲ್ಲ, ಆಗೋದೂ ಇಲ್ಲ. ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಮನವಿ ಅಷ್ಟೇ ಸರ್. ಇದು ನಮ್ಗೆ ಯುವರಾಜ್ನಾಗ ಪ್ರಮೋಷನ್ ಮಾಡಿಕೊಡಿ ಅಷ್ಟೇ ಸಾಕು. ನಿಮಗೆ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ತೋರಿಸ್ತೀವಿ ನಾವು. ಪ್ಲ್ಯಾನಿಂಗ್ ನೀವು ಕೇಳಿಸ್ಕೊಬಾರ್ದು ಸರ್, ನಾವು ಹೇಳಲ್ಲ. ರಿಲೀಸ್ ಆಗಲಿ ತೋರಿಸ್ತೀವಿ ನಾವು. ನಟ ಸಾರ್ವಭೌಮ ಅಂತ ಮೂವಿಗೆ ಪ್ರಮೋಷನ್ ಇಲ್ಲದೆ ರಿಲೀಸ್ ಆಗಿರೋಂಥ ಮೂವಿಗೆ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ ಶೋಸ್ ಮಾಡಿರೋಂಥವ ಫ್ಯಾನ್ಸ್ ನಾವು. ಇವಾಗವರೆಗೂ ಯಾರು ಅದನ್ನು ಬೀಟ್ ಮಾಡೋಕ್ಕಾಗಲಿಲ್ಲ. ಅದನ್ನು ನಾವೇ ಬಂದು ಬೀಟ್ ಮಾಡ್ತೀವಿ. ಯುವರಾಜ್ನಾಗ ಬೀಟ್ ಮಾಡೇ ಮಾಡ್ತೀವಿ. ಆ ರೇಂಜಿಗಿದೆ ನಮ್ಮ ಪ್ರಿಪ್ರೇಷನ್ಸ್, ಆ ರೇಂಜಿಗಿದೆ ನಮ್ಮ ಪ್ಲ್ಯಾನಿಂಗ್. ನೀವು ಇದನ್ನು ಜೋಕ್ ಅನ್ಕೊಬೋದು, ರಿಲೀಸ್ ದಿನ ನೀವೇ ನೋಡ್ತೀರಾ, ಇವನು ಹೇಳಿದ್ದು ಒಂದು ನೆನೆಸ್ಕೊತೀರಾ ನಾನು ಹೇಳಿದ್ದೆಲ್ಲ, ಅವಾಗ ಗೊತ್ತಾಗುತ್ತೆ ಸರ್. ಬಟ್ ಅದಕ್ಕಿಂತ ಮುಂಚೆ ಕೈಂಡ್ಲಿ ಡೂ ಅವರ್ ಪ್ರಮೋಷನ್ ಮಾಡಿ ಸರ್. ಎಲ್ಲರೂ ಮಾಡ್ತವ್ರೆ, ನೀವು ಮಾಡಿ. ಅಪ್ಪು ಬಾಸ್ಗೆ ಅವಶ್ಯಕತೆ ಇಲ್ಲ ಅಂತಲ್ಲ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅದೆಲ್ಲ ಮಾತು. ಎಲ್ಲರಿಗೂ ಅವಶ್ಯಕತೆ ಇದೆ ಇವಾಗ. ಎಲ್ಲರೂ ಹೀರೋನೇ, ಎಲ್ಲರೂ ಡಿಫ್ರೆಂಟ್ ಯೂನಿಕಾಗಿ ಟ್ರೈ ಮಾಡ್ತಾರೆ. ನಾವು ಅಪ್ಪು ಬಾಸ್ ಕೂಡ ಟ್ರೈ ಮಾಡಬೇಕು. ನಮ್ಮ ಫ್ಯಾನ್ಸ್ ಆಶಿಸ್ತೆ, ನಮ್ಮ ಫ್ಯಾನ್ಸ್ ಅನ್ಕೊತಾರದೇ ಅದು, ನಮ್ಮ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡೋದೇ ಅದು. ರಾಜಣ್ಣ ಟೈಮಲ್ಲಿ ಯಾವ ಪ್ರಮೋಷನ್ ಬೇಕಾಗಿಲ್ಲ. ಬಿಕಾಸ್ ಅವ್ರ ಹೆಸರೇ ಬ್ರ್ಯಾಂಡ್. ಅವ್ರ ಮೂವಿ ಬರ್ತಾ ಇದೆ ಅಂದರೆ ರಾಜಣ್ಣನೇ ಪ್ರಮೋಷನ್, ಅವರೇ ಪ್ರಮೋಷನ್, ಅವ್ರ ಹೆಸರೇ ಪ್ರಮೋಷನ್. ಇವಾಗ ಹಂಗಿಲ್ಲ. 10-15 ಜನ ಹೀರೋಗಳಿದ್ದಾರೆ, ಎಲ್ಲರಿಗೂ ಕಾಂಪಿಟೇಷನ್, ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಒಳ್ಳೆ ರೇಂಜಲ್ಲಿದ್ದಾರೆ. ಅವ್ರು ಪ್ರಮೋಷನ್ ಮಾಡಿದಾಗ ನಾವು ಮಾಡೋಣ. ಯಾರು ಚೆನ್ನಾಗಿ ಪ್ರಮೋಷನ್ ಮಾಡ್ತಾರೆ, ಆಮೇಲೆ ಯಾರು ದೊಡ್ಡ ಸ್ಟಾರ್ ಅನ್ನೋದೇ ಮ್ಯಾಟರ್ ಆಗೋದು. ಬರೀ ಸ್ಟಾರ್ಡಮ್ ಮೇಲೆ ಹೋದಾಗ ನಮಗೆ ಹೊಸ ಆಡಿಯನ್ಸ್ ಎಲ್ಲಿಂದ ಬರ್ತಾರೆ ಸರ್? ನಮ್ಗೆ ಹೊಸ ಆಡಿಯನ್ಸು ಬೇಕು. ನಮಗೆ ತೆಲುಗು ಆಡಿಯನ್ಸು ಬೇಕು, ತಮಿಳ್ ಆಡಿಯನ್ಸು ಬೇಕು. ಕರ್ನಾಟಕಲ್ಲಿ ಎಷ್ಟೊಂದು ಏರಿಯಾಗೆ ರೀಚ್ ಆಗದೆ ಇರೋರು ಏರಿಯಾಸ್ಗೆ ರೀಚ್ ಆಗಬೇಕು ನಾವು. ಇವೆಲ್ಲ ರೀಚ್ ಆಗಬೇಕು ಅಂದಾಗ ಪ್ರಮೋಷನ್ ಆಗಬೇಕು ಸರ್, ಪ್ರಮೋಷನ್ ಆಗಬೇಕು. ಬರೀ ಫ್ಯಾನ್ಸೇ ನೋಡಿದ್ರೆ ಆಗಲ್ಲ ಸರ್. ವಿ ನೀಡ್ ನ್ಯೂ ಫ್ಯಾನ್ಸ್. ಇಲ್ಲೇ ಸರ್ಕಲ್ ಇರೋಣ, ಇದೇ ಸರ್ಕಲ್ ಸಾಕು ಅಂದಾಗ ಚೆನ್ನಾಗಿರಲ್ಲ ಸರ್. ಸರ್ಕಲ್ ದೊಡ್ಡ ಮಾಡ್ಕೊಂಡು ಹೋಗ್ಬೇಕು, ಆವಾಗಲೇ ಬೆಳವಣಿಗೆ ಆಗೋದು. ನಮ್ಗೆ ಎಲ್ಲ ಕನ್ನಡ ಹೀರೋಸ್ ಬೆಳೀಲಿ, ಎಲ್ಲರೂ ಪ್ರಮೋಷನ್ ಮಾಡಿಸ್ಲಿ. ಪ್ರಮೋಷನ್ ಅನ್ನೋದು ತಪ್ಪು ಅಂತ ತುಂಬ ಜನ ಅನ್ಕೊಂಡ್ಬಿಟ್ಟವ್ರೆ. ಅದು ತಪ್ಪಲ್ಲ. ಪ್ರಮೋಷನ್ ಅನ್ನೋದು ಇಟ್ ಈಸ್ ಅ ನೆಸೆಸಿಟಿ. ಒಂದು ಮೂವಿ ಇಟ್ಟಾಗಬೇಕು ಅಂದರೆ, ಒಂದು ಮೂವಿ ಚೆನ್ನಾಗಿ ಹೊಸ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂದರೆ ಇಟ್ ಈಸ್ ಅ ನೆಸೆಸಿಟಿ. ಕನ್ನಡ ಹೀರೋಸ್ ಬೆಳಿಬೇಕು ಅಂದರೆ ಇಟ್ ಈಸ್ ಅ ನೆಸೆಸಿಟಿ ಅಷ್ಟೇ. ಪ್ರಮೋಷನ್ ಮಾಡೋದು ತಪ್ಪಲ್ಲ. ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡೋದು, ಫ್ರೀಯಾಗಿ ಪ್ರಮೋಷನ್ ಅವೆಲ್ಲ ಮಾತುಗಳೆಲ್ಲ. ಪ್ರಮೋಷನ್ ಮಾಡಬೇಕಷ್ಟೇ ಅಲ್ಲ ಸರ್? ನೀವು ಯಾವ ಮೂವಿಗಾದರೂ ಪ್ರಮೋಷನ್ ಮಾಡಿ, ನಮ್ಮ ಯುವರಾಜ್ನಾಗ ಮಾತ್ರ ಮಿಸ್ ಮಾಡಿಬಿಡಿ. ವಿ ಆರ್ ವೇಟಿಂಗ್ ಫಾರ್ ದ ಟ್ರೈಲರ್ಗೆ ಪ್ರಮೋಷನ್ ಆದರೆ ಖುಷಿ ಪಡ್ತೀವಿ. ಆಗಿಲ್ಲ ಅಂದರೆ ನಮ್ಮ ಹಣೆ ಬಾರ ಇಷ್ಟೇ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ.